कलसा बंडूरी और महादाई योजना के कार्यान्वयन पर अधिक ध्यान दिया जाना चाहिए। रायथा सेना कर्नाटक के अध्यक्ष वीरेश सोबरादमथ ने कहा, दिल्ली में हाल के संसद सत्र के दौरान हमने कर्नाटक के सांसदों, मंत्रियों, विपक्षी दलों के नेताओं और अन्य नेताओं और अधिकारियों को एक अनुरोध प्रस्तुत किया है। नागा में एक संवाददाता सम्मेलन को संबोधित करते हुए उन्होंने कहा कि कलसा नहर परियोजना के लिए वन्यजीव बोर्ड से अनुमति और बंदूरी नहर के लिए वन विभाग से जल्द अनुमति देने का आग्रह किया गया है। उन्होंने मांग की कि 2016 में हुबली में महादेई उग्रवादियों द्वारा रेल रोके जाने के मामले में किसानों के खिलाफ दर्ज मामले वापस लिए जाने चाहिए। भारी बारिश के कारण किसानों की साख बर्बाद हो रही है। सरकार को हेक्टर को 25,000 का मुआवजा देना चाहिए और कहा कि विलुप्त नाम की फसलों को खरीदने के लिए स्थायी क्रय केंद्र स्थापित किए जाएं। सरकार को निजी कंपनियों में कन्नडिगाओं को रोजगार प्रदान करने के लिए एक विधेयक लागू करना चाहिए। उन्होंने कहा कि वह मंत्री एमबी पाटिल से मिलकर इस संबंध में अनुरोध करेंगे। उन्होंने कहा कि इन सभी मुद्दों पर चर्चा करने और अगले संघर्ष की रूपरेखा तय करने के लिए 1 अगस्त को हुबली में 8 जिलों के किसान नेताओं की बैठक होगी। ಕೇಂದ್ರದಲ್ಲಿ ಅಧಿವೇಶನ ನಡೀತಾ ಇದೆ। ಈ ಒಂದು ಸಂದರ್ಭದಲ್ಲಿ ಕಳೆದ 22ನೇ ತಾರೀಕಿಗೆ ರೈತ ಸೇನಾ ಕರ್ನಾಟಕ ವತಿಯಿಂದ 2 ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಕೇಂದ್ರದ ಮತ್ತು ನಮ್ಮ ರಾಜ್ಯದ 28 ಮಂದಿ ಸಂಸದರು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂಥ ಏನು ಅರಣ್ಯ ಕೇಂದ್ರ ಅರಣ್ಯ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಸಂಪರ್ಕ ಮಾಡಿ ಮನವಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ದೆಹಲಿಗೆ ತೆರಳಿ ಕರ್ನಾಟಕ ಭವನದಲ್ಲಿ 23ನೇ ತಾರೀಕಿಂದ ಹಿಡಿದು ನಿನ್ನೆ ತನಕನೂ ಕೂಡ ಸುಮಾರು 22 ಜನ ಎಂಪಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಪ್ರಧಾನಮಂತ್ರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ ಅವರ ಕಾರ್ಯಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ದೇಶದ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿರುವಂಥ ರಾಹುಲ್ ಗಾಂಧಿಯವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ವೇಣುಗೋಪಾಲ್ ಅವರಿಗೆ ಎಲ್ಲರಿಗೂ ಕೂಡ ನಾವು ಏನು ಒಂದು ನಮ್ಮ ಮಹದಾಯಿ ಯೋಜನೆ ಬಗ್ಗೆ ಮತ್ತು ರೈಲು ರುಕೋ ಚಳವಳಿಯನ್ನು ಮಾಡಿದ್ವಿ, ಆ ಒಂದು 560 ಮಂದಿ ಮೇಲೆ ಕೇಸ್ಗಳನ್ನು ದಾಖಲು ಮಾಡಿದರು, ಅವನು ಕೂಡ ತಕ್ಕೋಬೇಕು ಅನ್ನುವಂಥದ್ದು ಮನವಿಯನ್ನು ಎಲ್ಲರಿಗೂ ಕೊಟ್ಟಿದ್ದೀವಿ. ಮುಂದಿನದಾಗಿ ಏನು ಅರಣ್ಯ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿ ಏನು ಫಾರೆಸ್ಟ್ ಮಿನಿಸ್ಟರ್ ಆದಂಥ ಭೂಪೇಂದ್ರ ಯಾದವ್ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಕಡೆಗೆ ನಮ್ಮನ್ನ ಡಿಸ್ಕಷನ್ ಮಾಡಲಿಕ್ಕೆ ಕಳಿಸಿದರು. ಅಲ್ಲಿ ಕೂಡ ನಮ್ಮ ಏನೋ ಒಂದು ಮಹದಾಯಿ ಯೋಜನೆ ಬಗ್ಗೆ ಅವ್ರ ಗಮನಕ್ಕೆ ತಂದ್ವಿ. ಇದೇ ತಿಂಗಳ 23ನೇ ತಾರೀಕಿಗೂ ಕೂಡ ಮಂತ್ರಾಲಯ ಇಲಾಖೆ, ಬೆಂಗಳೂರು ಸರ್ಕಾರ ಮತ್ತು ಮಂತ್ರಾಲಯ ಇಲಾಖೆಯಿಂದ ಬಂಡೂರು ಅಥವಾ ಅರಣ್ಯ ಪರವಾನಗಿಯನ್ನು ಪಡೆದುಕೊಳ್ಳಲಿಕ್ಕೆ ಸಂಬಂಧಪಟ್ಟ ಏನು ಕೇಂದ್ರದ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಕೂಡ ನಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಇದರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಇಲ್ಲೇ ತಮ್ಮ ಗಮನಕ್ಕೆ ಹೇಳೋದಂದ್ರೆ ಕಳಸಾದು ನಮಗೆ ಸಿಗಬೇಕಾದಂಥದ್ದು ನೀರು 1.72 TMC. ಅಲ್ಲಿ ವನ್ಯಜೀವಿಗಳ ಪರವಾನಗಿ ಬೇಕಾಗಿದೆ. ಆ ಕಳಸಾದ ಹತ್ರ ಟೈಗರ್ ಕಾರಿಡಾರ್ ಬರ್ತದ ಅನ್ನುವಂಥ ವಿವಾದವನ್ನು ಮಾಡಿ ಇವತ್ತು ವನ್ಯಜೀವಿಗಳ ಪರವಾನಗಿ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಗೋವಾ ಬಂದ ಕಡೆಗೆ ಇದರ ಬಗ್ಗೆ ವಿರೋಧ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಂಪಿಗಳಿಗೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ, ವನ್ಯಜೀವಿಗಳ ಪರವಾನಗಿಯನ್ನು ಪಡೆದುಕೊಂಡು ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿ ಅನ್ನುವಂಥದ್ದು. ಇನ್ನು ಬಂಡೂರ ಅಲ್ಲಿ ಯಾವುದೇ ರೀತಿಯಿಂದ ವನ್ಯಜೀವಿಗಳು ಬರೋದಿಲ್ಲ, ಅಲ್ಲಿ ಟೈಗರ್ ಕಾರಿಡಾರ್ ಇಲ್ಲ, ಓನ್ಲಿ ಫಾರೆಸ್ಟ್ ಪರ್ಮಿಷನ್ ಕೊಡಬೇಕು, ಪರವಾನಗಿ ಅರಣ್ಯ ಪರವಾನಗಿ ಕೊಡಬೇಕು. ಅಲ್ಲಿ ನಮಗೆ ನೀರು ಸಿಗುವುದು 2.18 TMC. ಅದನ್ನು ಕೂಡ
23ನೇ ತಾರೀಕಿಗೆ ರಾಜ್ಯ ಸರ್ಕಾರದ ವತಿಯಿಂದ ಏನು ಅರಣ್ಯ ಇಲಾಖೆಗೆ ಮುಟ್ಟಿದೆ, ಅದಕ್ಕೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಶೀಘ್ರವಾಗಿ ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನಮ್ಗೆ ಬಂಡೂರದ್ದು ಕೊಡಬೇಕು ಮತ್ತು ಕಳಸದ್ದು ಕೊಡಬೇಕಂತ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ರೈಲ್ವೆ ಮಂತ್ರಿಗಳಿರ್ಬೋದು, ರೈಲ್ವೆ ಉನ್ನತ ಆಯುಕ್ತರು, ಅಧಿಕಾರಿಗಳಿರ್ಬೋದು, ಅವ್ರಿಗೂ ಕೂಡ ನಾವು ಮನವಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಮಹದಾಯಿ ಮಲಪ್ರಭಾ ನೀರನ್ನು ನೀವು ಇವತ್ತು ರೈಲ್ವೆ ಇಲಾಖೆಯವರು ಬಳಕೆ ಮಾಡಿಕೊಳ್ತಾ ಇದ್ದೀರಿ, ಮರಿಬಾರ್ದು. ಏನು ನಮ್ಮ 500 ಮತ್ತು 560 ಮಂದಿ ಮೇಲೆ ಕೇಸ್ಗಳನ್ನು ದಾಖಲು ಮಾಡಿಕೊಂಡಿದ್ದೀರಿ, ಎಲ್ಲ ಕೇಸ್ಗಳನ್ನು ವಾಪಸ್ ತೆಗಿಬೇಕು ಅನ್ನುವಂಥದ್ದು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಈ 2 ಮನವಿಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ನರಗುಂದಿ ವೇದಿಕೆ ಮತ್ತು ರೈತಸೇನಾ ಕರ್ನಾಟಕ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಬರುವಂಥ ದಿನದಲ್ಲಿ ಇದನ್ನು ಕೂಡ ವಿಳಂಬ ಮಾಡಿದರೆ ನಾವು ನಾಳೆ 1ನೇ ತಾರೀಕು ಬರುವ 1ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು 8 ಜಿಲ್ಲಾ ರೈತರು ನಾವು ಕೂಡ್ತಾ ಇದ್ದೇವೆ. 8 ಜಿಲ್ಲಾ, ಇವತ್ತು ಮಹದಾಯಿದು 4 ಜಿಲ್ಲಾ, ಆದರೆ 8 ಜಿಲ್ಲಾ 10 ಜಿಲ್ಲಾ ಮಟ್ಟನೂ ರೈತರು ನಾವು ಪ್ರಮುಖರು ಕೂಡ್ತಾ ಇದ್ದೇವೆ. 1ನೇ ತಾರೀಕಿಗೆ ಕೂಡಿಕೊಂಡು ಮಹದಾಯಿ ಯೋಜನೆಗಳಿರ್ಬೋದು, ರೈತರ ಮೇಲೆ ಕೇಸ್ಗಳಿರ್ಬೋದು, ರೈತ ಬೆಳೆದಂಥ ಬೆಳೆಗಳಿಗೆ ಶಾಶ್ವತ ಖರೀದಿ ಕೇಂದ್ರದ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಅಧಿವೇಶನ ನಡೆದಾಗ ನಾನು ಎಲ್ಲರಿಗೂ ಕೂಡ ಕೊಟ್ಟಿದ್ದೇನೆ. ಶಾಶ್ವತ ಖರೀದಿ ಕೇಂದ್ರ ಆಗಬೇಕು ಅನ್ನುವಂಥದ್ದು ಕೊಟ್ಟಿದ್ದೇನೆ.